ಪ್ರಿಮೋಸ್ ಇಟಾಲಿಯನ್ ಐಸ್ ಕ್ರೀಮ್. ಇವಾಗ ಇಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಬಿಲ್ಡಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಕಾಫಿ 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 ನಡುತ್ತಾ ಇದ್ದೆ ಕಾಫಿ ಕುಡಿದ ಮೇಲೆ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸ್ಕಾಟ್ಲೆಂಡಿಂದ ಮಾತಾಡ್ತಿದ್ದೀನಿ. ಇವಾಗ ನಾವು ಲಂಡನ್ನಿಂದ ಎಡಿನ್ಬ್ರಾಗೆ ತಲುಪಿದ್ದೀವಿ. ವೆಲ್ಕಮ್ ಟು ಎಡಿನ್ಬ್ರಾ. ಇವತ್ತಿನ ದಿನ ನಾವು ಇವಾಗ ಏರ್ಪೋರ್ಟ್ ಪಕ್ಕದಲ್ಲೇ ಇರೋ ಕಾರ್ ರೆಂಟಲ್ ತೊಗೊಳ್ತಾ ಇದ್ದೀವಿ. ಸೊ ಬೆಟ್ಟ ಗುಡ್ಡಗಳೆಲ್ಲ ಸುತ್ತೋದಿದೆ, ಏನೇನಿರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇದೇ ನಾವು ಫಸ್ಟ್ ಟೈಮು ನಾನು ಬರ್ತಾ ಇರೋದು. ಅದರ ಹೊರಗಡೆ ನೋಡಿದ್ರೆ ತುಂಬಾ ಕೋಲ್ಡ್ ಆಗಿದೆ, ವೆರಿ ಬ್ರೀಝಿ. ನನಗೆ ಆಸ್ಟ್ರೇಲಿಯಾ ಅಥವಾ ಚೈನಾ ಹೋದಾಗ ಹೇಗಿತ್ತು ಆ ಥರ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ. ಸೊ ಬ್ಯಾಗೇಜಲ್ಲಿ ಇನ್ನೂ ಜಾಕೆಟ್ಸ್ ಎಲ್ಲ ಇದೆ, ಇನ್ನೂ ಹಾಕ್ಕೊಬೇಕು ತೆಗೆದು. ವೆರಿ ಪ್ಲೆಸೆಂಟ್ ವೆದರ್ ಹೊರಗಡೆ. ಆದರೆ ಯಾವಾಗ ವಾಮಾಗಿ ಒಳಗಡೆ ಬರ್ತೀವೋ ಅಂತ ಅನಿಸುತ್ತೆ. ಬನ್ನಿ ಇವಾಗ ಹೋಗೋಣ. ನೋಡಿ ಇವಾಗ ಕಾರ್ ರೆಂಟಲಲ್ಲಿ ಇವಾಗ ಈ ಕಾರ್ ರೆಂಟ್ ಮಾಡಿದ್ದೀವಿ. ರಕ್ಷಿತ್ ಡ್ರೈವ್ ಮಾಡ್ತಿದ್ದಾನೆ. ಇವಾಗ ನಮ್ಮ ಬ್ಯಾಗ್ಗಳೆಲ್ಲ ರೆಡಿ ಇದೆ. ಇಲ್ಲಿ ಒಳಗಡೆ ಇಟ್ಕೊಂಡು ಹೊರಡಬೇಕು. ಗಡಗಡ ನಡುಗಿಸೋ ಚಳಿ, ಇಲ್ಲಿ ಅಷ್ಟು ಗಾಳಿ ಇದೆ. ಬ್ಯಾಗೇಜ್ ಎಲ್ಲ ಡಿಕ್ಕಿಲಿ ಇಟ್ಕೊಂಡು ಡೈರೆಕ್ಟಾಗಿ ನಾವು ಸ್ಕಾಟ್ಲೆಂಡ್ ಹೈಲ್ಯಾಂಡ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ರಕ್ಷಿತ್ ಡ್ರೈವ್ ಮಾಡ್ತಾ ಇದ್ದಾನೆ, ಸಂಜಿತ್ ಕೂಡ ಮುಂದೆ ಕೂತಿದ್ದಾನೆ. ಸೊ ನಾವಿಬ್ಬರು ಹಿಂದೆ ಕೂತಿದ್ದೀವಿ. ಇವತ್ತು ನಾವು ಸ್ಕಾಟ್ಲೆಂಡ್ ಹೈಲ್ಯಾಂಡ್ಸಲ್ಲಿ ಲಶ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯೂಟಿಫುಲ್ಲಾಗಿರೋ ಫ್ಲವರ್ಸು, ಕಾಟೇಜಸ್ಸು, ತುಂಬ ಫ್ಲೋರಲ್ ಡಿಸ್ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಪ್ಲಾಸ್ಟಿಕ್ ಅಂತ ಅನ್ಕೊಬೋದು, ಅದೆಲ್ಲ ರಿಯಲ್ ಫ್ಲವರ್ಸ್ ಇರುತ್ತೆ. ಇದು ತುಂಬಾ ಪಾಪ್ಯುಲರ್ ಆಗಿರೋ ವಿಲೇಜ್ ಇದು. ಅದಾದಮೇಲೆ ಲಾಕ್ ಲಾಮಂಡ್ ಅಂದರೆ ಲಾಕ್ ಲೇಕ್ ಅಂತ ಹೇಳ್ತಾರೆ ಸ್ಕಾಟ್ಲೆಂಡಲ್ಲಿ. ಅದು ತುಂಬ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ನು, ತುಂಬಾ ಬ್ಯೂಟಿಫುಲ್ ಆಗಿದೆ ಲೇಕ್ ಅಂತ ಹೇಳ್ತಾರೆ. ಅಲ್ಲಿಗೆ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ಬೋಟಿಂಗ್, ಫಿಶಿಂಗ್, ಹೈಕಿಂಗ್ ಮತ್ತು ವೈಲ್ಡ್ ಲೈಫ್ ವಾಚಿಂಗ್ ಕೂಡ ಮಾಡ್ತಾರೆ ಅಂತ ಕೂಡ ಕೇಳಿದ್ದೀನಿ. ಈಗ ಒಂದು ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಓವರ್ ತೊಗೊಂಡಿದ್ದೀವಿ. ನಾವು ಸುಮಾರು ತಿಂಡಿನ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಕಾಫಿ ಶಾಪ್ ಕೂಡ ಇದೆ, ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಆದರೆ ಇವಾಗ ಕಾರಲ್ಲಿ ಕೂತ್ಕೊಂಡು ಫಸ್ಟ್ ತಿನ್ಬಿಡೋಣ. ಇಲ್ಲಿ ಸ್ಯಾಂಡ್ವಿಚ್ ಇದೆ ಕೊಡಿ. ಆಮೇಲೆ ಇದು ರೋಲು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಲ್ಲಿ ಮಾಡ್ಕೊಂಬಂದಿದ್ದು. ಇದರಲ್ಲಿ ಫ್ರೂಟ್ಸು ರಕ್ಷಿತ್ಗೆ, ಇದು ಟರ್ಕಿಶ್ ಅರಬಿಕ್ ಸ್ಯಾಲೆಡ್ ನನಗೆ. ಇದರಲ್ಲಿ ಚಿಪ್ಸು ಇದೆ. ಇದರಲ್ಲಿ ಜ್ಯೂಸ್ ಇದೆ, ಪೈನಾಪಲ್, ಆ್ಯಪಲ್ ಆ್ಯಂಡ್ ಗ್ರೇಪ್ ಫ್ರೂಟ್. ಇದು ವೆಜಿಟೇಬಲ್ಸ್ ಎಲ್ಲ ತುಂಬ ಫ್ರೆಶ್ ಆಗಿದೆ, ಎಲ್ಲನೂ ವೆಜಿಟೇರಿಯನ್ ನಾವು ತೊಗೊತಿರೋದು. ಇಲ್ಲಿ ನೋಡಿ ಪಂಪ್ಕಿನ್ ಸೀಡ್ಸು, ಬೀಟ್ರೂಟು, ಲೆಟ್ಯೂಸು, ಸುಮಾರು ವೆರೈಟೀಸ್ ಇದೆ. ಇದರಲ್ಲಿ ಮೈಕ್ರೋ ಗ್ರೀನ್ಸ್ ಎಲ್ಲ ಇದೆ.
ಇಲ್ಲಿ ಕ್ಯಾರವನ್ಗಳು ಎಲ್ಲ ಇದೆ, ಎಲ್ಲ ಫ್ಯಾಮಿಲೀಸ್ ಹೋಗ್ತಾ ಇದ್ದಾರೆ. ತುಂಬ ಕೂಲಾಗಿದೆ ವೆದರು. ಇವಾಗ ಇಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಬಿಲ್ಡಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಅಷ್ಟು ಲವ್ಲಿ ಆಗಿದೆ. ಇದು ಕೂಡ ಅದೇ ಮಾಡೆಲಲ್ಲಿದೆ. ಈ ಮರದಲ್ಲಿ ಪುಟ್ಟ ಪುಟ್ಟ ಬೆರೀಸ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಆರೆಂಜ್ ಕಲರ್ ತುಂಬ ರೈಪ್ ಆಗಿರೋದು, ಇಲ್ಲ ಯೆಲ್ಲೋಯಿಶ್ ಆರೆಂಜ್ ಸ್ವಲ್ಪ ಕಾಯಿರೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ನೋಡಿ ಹೇಗಿದೆ ಅಂತ. ನೋಡಿ ಅಲ್ಲೇನೋ ಇದೆ. ಕಾಫಿ 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 ಎಷ್ಟು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರಾ ಕಾಫಿ. ನಡುತ್ತಾ ಇದ್ದೆ ಕಾಫಿ ಕುಡಿದ್ಮೇಲೆ ಸ್ವಲ್ಪ ವಾಸಿ. ನೋಡಿ ಲಾಂಗ್ ಆನಿಮಲ್ ಹಾಟ್ ವಾಟರ್ ಬಾಟಲ್ಸ್ ಅಂತ ಇದೆ. ಜಾಯಿಂಟ್ ಹ್ಯಾಂಡ್ ವಾರ್ಮರ್ಸ್ ಏನಿದೆ, ಇಲ್ಲಿ ಕೈ ಹಾಕ್ಬೋದು ನೋಡಿ ಇದ್ರೊಳಗಡೆ. ಇಲ್ಲಿ ಜಾಯಿಂಟ್ ಹುಡೀಸ್ ಏನೇನೋ ಎಲ್ಲ ಮಾರ್ತಾ ಇದ್ದಾರೆ. ಹ್ಯಾಟ್ಸು, ಕ್ಯಾಪ್ಸು, ವೆಟ್ ಸೂಟ್ಸ್, ಟ್ರಾವೆಲ್ ಕುಷನ್. ನೋಡಬೇಕಾದ್ರೆ ಎಷ್ಟೊಂದು ಪಿಂಕ್ ಫ್ಲವರ್ಸ್ ತುಂಬಾ ಕಾಣುತ್ತೆ. ಪಿಂಕಿಶ್ ಪರ್ಪಲ್, ಅದು ಲವ್ಲಿ ಫ್ಲವರ್ಸು. ಮೋಸ್ಟ್ಲಿ ಅವರೇ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಎಷ್ಟು ಓಲ್ಡ್ ಕ್ಯಾಸಲ್ಸ್ ನೋಡ್ಬೋದು. ಹಸುಗಳು ಮೇಯ್ತಾ ಇರೋದು, ಕುರಿಗಳು ಮೇಯ್ತಾ ಇರೋದು ತುಂಬ ಪ್ಲೆಸೆಂಟ್ ಆಗಿದೆ. ಆಸ್ಟ್ರೇಲಿಯಾ ಥರನೇ ಅನಿಸುತ್ತೆ ಕಂಟ್ರಿ ಸೈಡು. ನೋಡಿ ಇಲ್ಲಿ ಮನೆಗಳಂತೂ ತುಂಬ ಚೆನ್ನಾಗಿದೆ. ನೋಡಿ ಬಲಗಡೆ ವಿಂಡ್ ಫಾರ್ಮ್ ಸಿಗುತ್ತಂತೆ. ಇವಾಗ ನೋಡೋಣ, ನಾನು ತೋರಿಸ್ತೀನಿ. ನಾವು ಟ್ರಾವೆಲ್ ಮಾಡ್ತಿರೋದು ಸ್ಕಾಟ್ಲ್ಯಾಂಡಲ್ಲಿ. ಬರೀ ಟ್ರಾವೆಲಿಂಗ್ ಒಂದೇ ಇಲ್ಲ, ಇಲ್ಲಿ ಊಟ, ಇಲ್ಲಿ ಭಾಷೆ, ಇಲ್ಲಿ ಕಲ್ಚರು, ಇಲ್ಲಿ ಉಡುಗೆ ತೊಡುಗೆಗಳು ಪ್ರತಿಯೊಂದು ನಾನು ಕೇಳಿ ತಿಳ್ಕೊತಿದ್ದೀನಿ. ನ್ಯಾಷನಲ್ ಆನಿಮಲ್ ಯಾವುದು ಅಂತ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಪ್ಲೆಸೆಂಟ್ ಆಗಿದೆ ಇಲ್ಲಿ. ಅಲ್ಲಿ ಕೂಡ ನಾವು ಸ್ಟಾಪ್ ಓವರಲ್ಲಿ ಬಿಸಿನೀರು ತುಂಬಿಸ್ಕೊಡಿ ಅಂದಾಗ ಆವಾಗ ನಮ್ಮ 2 ಫ್ಲಾಸ್ಕ್ಗೆ ಬಿಸಿ ಬಿಸಿ ನೀರು ತುಂಬಿಸ್ಕೊಟ್ರು. ವೆರಿ ಫ್ರೆಂಡ್ಲಿ ಅಂತ ಕೂಡ ನಮಗೆ ಅನ್ನಿಸ್ತು. ಗ್ರಾಸ್ ಒಣಗಿರೋದು ರೋಲ್ ಮಾಡಿರೋದ ಅವೆಲ್ಲ ನೋಡಿ. ಹೊಸ ಥರ ಇದು. ನಾವು ಯಾವಾಗಲೂ ಸಿಮೆಂಟು ಅಥವಾ ಕಾಂಕ್ರೀಟ್ ಜಂಗಲಲ್ಲಿ ಇರ್ತೀವೇನೋ ಸಿಟೀಸಲ್ಲಿ ಅಂತ ಅನಿಸುತ್ತೆ. ಈ ಹಸಿರಾಗಿರೋದನ್ನು ನೋಡಿದಾಗ ತುಂಬಾ ಸಂತೋಷ ಅನಿಸುತ್ತೆ. ಮನ್ಸ್ಗಂತೂ ತುಂಬಾ ರಿಲ್ಯಾಕ್ಸ್ಡ್ ಫೀಲಿಂಗ್ ನನಗೆ ಬರ್ತಾಯಿದೆ. ಈ ಸ್ಕಾಟ್ಲ್ಯಾಂಡಲ್ಲಿ ಮನೆಗಳು, ಕ್ಯಾಸಲ್ಗಳು ತುಂಬ ಮುದ್ದಾಗಿರುತ್ತೆ. ಒಳ್ಳೆ ಪೇಂಟಿಂಗ್ ಏನು ಅಂತ ಅನಿಸುತ್ತೆ ನಮಗಂತೂ.
ಈ ಸ್ಕಾಟ್ಲ್ಯಾಂಡ್ ವಿಲೇಜಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಒಂದು ಕಡೆ ಕೂಡ ನಾವು ಪಾಟ್ ಹೋಲ್ಸ್ನ ನಾವು ಕಾಣಿಸ್ಲಿಲ್ಲ ನಮಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸು. ಒಂದು ಸಂದಿಲಿ ಹೋದ್ರೂ ಅಲ್ಲಿ ರೋಡ್ಸ್ ಅಂತೂ ಎಕ್ಸಲೆಂಟ್ ಆಗಿದೆ. ನಮಗೇನೋ ಏರೋಪ್ಲೇನಲ್ಲಿ ಹೋದಂಗೆ ಫೀಲಿಂಗು, ಅಷ್ಟು ಚೆನ್ನಾಗಿದೆ ರೋಡ್ಸಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ನೋಡ್ಬೋದು ಸಂತೆ ಅಥವಾ ಫೇರ್ ಥರ ಮಾಡಿದ್ದಾರೆ. ಅಲ್ಲಿ ಎಲ್ಲ ಫ್ಯಾಮ್ಲೀಸು ಹೋಗಿ ಸುಮಾರು ಶಾಪಿಂಗ್ ಮಾಡ್ತಿದ್ದಾರೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಲ್ಲಿ ವಿಲೇಜ್ ಶಾಪ್ ಅಂತ ಇವಾಗ ಎಲ್ಲಿದ್ದೀವಿ ನೋಡಿ, ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ. ತುಂಬ ಸುಂದರವಾದ ಹಳ್ಳಿ ಸ್ಕಾಟ್ಲ್ಯಾಂಡಲ್ಲಿ. ತುಂಬ ಜಾಗ ಇದೆ ನೋಡೋಕ್ಕೆ, ಏನೇನಿದೆ ಅಂತ ಕೂಡ ಹಾಕಿದ್ದಾರೆ ನೋಡಿ. ಲಸ್ ಚರ್ಚ್, ಇಲ್ಲೊಂದು ನದಿ ಇದೆ, ಕಾಟೇಜಸ್ಸು, ಈ ಮ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಈ ಮನೆಗಳು ನೋಡಿ ತುಂಬ ಚೆನ್ನಾಗಿದೆ. ಅಲ್ಲಿ ಫ್ಲವರ್ಸ್ ಅಂತೂ ಎಷ್ಟು ನ್ಯಾಚುರಲ್ ಫ್ಲವರ್ಸ್ ಮನೆ ಮುಂದೆ ಬೆಳೆದಿದ್ದಾರೆ. ನಾವು ಎಷ್ಟೋ ಸಲ ನಾನು ಬೇರೆ ಬೇರೆ ಕಂಟ್ರೀಸ್ ಆನ್ಲೈನ್ ನೋಡಿದಾಗ ಅಜರ್ಬೈಜಾನ್ ಎಲ್ಲ ನೋಡ್ತಾ ಇದ್ದೆ. ಅಲ್ಲಿ ಇಷ್ಟೊಂದು ಹೂವು ಇಷ್ಟು ನ್ಯಾಚುರಲ್ಲು ಈ ಥರ ಇರುತ್ತಾ ಪ್ಲಾಸ್ಟಿಕ್ದ ಅಂತ ಅನಿಸೋದು. ಇವಾಗಿಲ್ಲಿ ನೋಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಎದುರುಗಡೆನೇ ನದಿ ಇದೆ, ಅದು ಲೇಕ್. ಅಲ್ಲಿ ಟೆಂಟ್ ಬೇರೆ ಹಾಕ್ಕೊಂಡಿದ್ದಾರೆ ಅಲ್ಲಿ. ನಾನಿದು ಫಸ್ಟ್ ಸ್ಟಾಪ್ ಓವರ್ ಆದರೆ ಇದು ಫಸ್ಟ್ ಸ್ಟಾಪ್ ಓವರ್ ಅಲ್ಲ, ಪಿಕ್ನಿಕ್ ಸ್ಪಾಟು ನೋಡಿ. ಇವಾಗ ನದಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲ ಎದುರು ಕಡೆನೇ ಇದೆ. ಓ ಮೈ ಗಾಡ್, ಡಕ್ಸ್ ಎಲ್ಲ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಗೊತ್ತಾ. ರಕ್ಷಿತ್ ಸಂಜಿತ್ ಅಲ್ಲಿ ನಿಂತಿದ್ದಾರೆ ನೋಡಿ. ಡಕ್ಸ್ ಬೇರೆ ಆ ಕಡೆಯಿಂದ ಬರ್ತಾ ಇದೆ. Italian Rimo's Happy Man, Rimo's Italian ice cream. ಓ ಪಾಪ್ಕಾರ್ನ್ ಎಲ್ಲ ಸಿಗುತ್ತೆ ಇಲ್ಲಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.